ಹಾಯ್ ಗೈಸ್, ನಾನು ಡ್ರೈ ಮಸಾಲ ಬದನೆಕಾಯಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಬದನೆಕಾಯಿ ಬೇಕು. 4 ಹೋಳಾಗಿ ಕಟ್ ಮಾಡಿಕೊಂಡು ಉಪ್ಪಿನ ನೀರಾಗ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾವೊಂದು 4 kg ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಬದನೆಕಾಯಿ ಕರಿಯಾಕ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾದಿದೆ. ಈ ರೀತಿಯಾಗಿ ಹಿಂಡ್ಕೋಬೇಕು. ಅವನು ಉಪ್ಪಿನ ನೀರು ತೆಗೆದು ಈ ಬಟ್ಟೆಗೆ ಒರೆಸ್ಬೇಕು. ಈ ಥರ ಒರೆಸಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟುಕೊಂಡು ಇವಾಗೆಲ್ಲ ಬದನೆಕಾಯಿ ಒರೆಸಿದ್ದೀನಿ. ಇವಾಗ ಆಯಿಲಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಸಿಗುತ್ತೆ. ನೀರು ಇರುತ್ತೆ. ಕೆಂಪು ಹಾಲಿದೆ ಎಲ್ಲ. ನೀರು ಹುಷಾರಾಗಿ ಹಾಕಿ ಸ್ವಲ್ಪ ಮೀಡಿಯಮ್ ಸೈಜ್ ಬದನೆಕಾಯಿ ಈ ಥರ ಚಿಕ್ಕದು ತಗೋಬಾರ್ದು. ಈ ರೀತಿಯಾಗಿ ತಿರುಗಿಸ್ತಾನೆ ಇರ್ಬೇಕು ಬದನೆಕಾಯಿನ. ಇವಾಗ ಈ ರೀತಿಯಾಗಿ ಕೆಂಪು ಬರ್ಬೇಕಿದ್ರು ನೋಡಿ. ಒಳಗಡೆ ಎಲ್ಲ ಕೆಂಪುಗಾಗಿದೆ, ಗರಿ ಆಗಿದೆ. ಇದನ್ನ ಆಯಿಲಿಂದ ತಕೊಂಡ್ಬಿಡ್ಬೇಕು. ಎಣ್ಣೆಯಲ್ಲಿಂದ ತೆಗೆದ್ಬಿಟ್ಟು ಇದ ಬಾಣಲೆಗೆ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ನಾನು ಮಸಾಲೆಗೆ. ಈ ಎಣ್ಣೆನ ತಕೊಂಡ್ಬಿಡೋದು. ಆಯಿಲ್ ತೆಗೆದು ಇದ ತಗೊಂಡಿದ್ದೀನಿ ನಾನು. ಎಣ್ಣೆನ ಹಾಕಿ ಕಂದು ಬಣ್ಣ ಬರಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲೆ ಮಾಡಿಟ್ಕೊಂಡ್ರೆ 1 ವಾರ ಆದ್ರೂ ಏನಾಗೋದಿಲ್ಲ. ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೋಬೇಕು ಬದನೆಕಾಯಿ. ಈ ರೀತಿಯಾಗಿ ಕೈ ಹಾಕ್ತಾನೆ ಇರಬೇಕು.
ಈರುಳ್ಳಿ ಕಂದು ಬಣ್ಣ ಬರಕ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಂಗೆ ಇರುತ್ತಲ್ಲ ಒಳಗ. ಇದು ಇನ್ನೂ ಆಗಿಲ್ಲ, ಇನ್ನೂ ಕಂದು ಬಣ್ಣ ಬರ್ಬೇಕಲ್ಲ. ನೋಡಿ ಎಣ್ಣೆ ಬಿಡ್ತಾ ಇದೆ. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ. ಒಂದು 2 ನಿಮಿಷ ಹಾಕಿದೆ. ಇದಕ್ಕೆ ಇವಾಗ ಒಂದಿಷ್ಟು ತುಂಡು ಚಕ್ಕೆ, ಅಷ್ಟು 1 ಇಂಚ್ ಇದೆ, ಹಾಕ್ಬೇಕು. ಒಂದು 5-6 ಲವಂಗ, ಜಾಸ್ತಿ ಮಸಾಲೆ ಹಾಕಿ, ಸ್ವಲ್ಪ ಹುಣಸೆ ಹಣ್ಣು, ಇವಾಗ ಇಷ್ಟು ಒಣ ಕೊಬ್ಬರಿ ತಗೊಂಡು ಒಂದು ಕಾಯ್ದಿದೆ. ಇದು ಕೊಬ್ಬರಿ 2 ಹೋಳು, ಒಂದು ಕಾಯಿ ಅಂದರೆ ಚಿಕ್ಕದಿತ್ತು ಅಷ್ಟೇ ಹಾಕಿದ್ದೀನಿ. ತುಂಬ ಹೊತ್ತು ಬಾಡಿಸ್ಬಾರ್ದು, ಒಣಗಿದೆ ಅದು ಕೊಬ್ಬರಿ. ಹಸಿ ಕೊಬ್ಬರಿ ಹಾಕ್ಬಾರ್ದು ಅದಕ್ಕೆ. ಇಷ್ಟು ಜೀರಿಗೆ 1 ಸ್ಪೂನ್ ಅಷ್ಟು ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ಕಲರ್ ಬಂದಿದೆ ನೋಡಿ, ಈ ಥರ ಆಗಬೇಕು. ಇದು ಆರ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು, ಖಾರ ಹಾಕಿ. ಇದು ತಣ್ಣಗಾಗಿದೆ ಈರುಳ್ಳಿ ಕೊಬ್ಬರಿ, ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು, ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕ್ಲಾರ್ದ ರುಬ್ಬೇಕು, ನೀರು ಹಾಕಿದ್ರೆ ಕೆಟ್ಟ ಹೋಗ್ತದೆ ಮಸಾಲ. ಇವಾಗ ಇದು ಮಿಕ್ಸಿಗೆ ಹಾಕಿನಿ. ಇದಕ್ಕೆ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಖಾರ ಸೇರಿಸ್ಕೊಳ್ಳಿ. ನಾವೊಂದು 3 ಟೇಬಲ್ ಸ್ಪೂನ್ ಹಾಕ್ತೀನಿ. ಈರುಳ್ಳಿಗೆ ಉಪ್ಪು ಹಾಕಿದ್ದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಈ ರೀತಿ ಮಸಾಲೆ ರೆಡಿ ಆಗಿದೆ. ಇದಕ್ಕೆ ನಾನು ಒಂಚೂರು ನೀರು ಮುಟ್ಟಿಸಿಲ್ಲ, ಕೆಟ್ಟು ಹೋಗಲ್ಲ. ಇದು 8 ದಿನ ಬೇಕಾದ್ರೆ ಇಟ್ಕೋಬೋದು, 10 ದಿವಸ ಬೇಕಾದ್ರೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ. ಈ ರೀತಿ ಮಸಾಲೆ ಮಾಡ್ಕೊಂಡು ನೀವು ಯಾವ್ದು ಬೇಕು ಬದ್ನಿಕಾಯಿ ಬೇಕಾದ್ರೆ ಉಪಯೋಗ ಮಾಡ್ಕೋಬೋದು. ಇದನ್ನ ಇವಾಗ ಈ ರೀತಿ ಕರೆದಿದ್ದೀನಿ ನಾನು ಬದನೆಕಾಯಿನ. ನೋಡಿ ಎಲ್ಲ ಬೆಳ್ಳಗಿಲ್ಲ, ಇದು
ಕೆಂಪಗಾಗಿದೆ. ಇವಾಗ ಈ ಮಸಾಲ ತಗೊಂಡು ಇದಕ್ಕೆ ಫಿಲ್ಲಿಂಗ್ ಮಾಡಬೇಕು. ಈ ರೀತಿ ಫಿಲ್ ಮಾಡಿ ಈ ರೀತಿಯಾಗಿ ಇಟ್ಕೋಬೇಕು. ಇದು ಈ ಬೇಳೆ ಸಾರು ಅನ್ನ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಫಿಲ್ಲಿಂಗ್ ಮಾಡಿಕೊಂಡು ಮತ್ತೆ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಬದನೆಕಾಯಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ. ಹಾಗೆ ತಿಂದ್ರು ಇರ್ತಿದೆ 2-3 ದಿವಸ. ನೀವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಉಲ್ಟಾ ಸೀದಾ ಮಾಡ್ಕೋಬೇಕು. ಇಲ್ಲಾಂದ್ರೆ ಸಣ್ಣ ಆಗಲ್ಲ ಅದು. ಕೊಬ್ಬರಿ ಮಸಾಲೆ ಎಲ್ಲ ಕೊತ್ತಂಬರಿ ಹಾಕಬಾರ್ದು. ಕೊತ್ತಂಬರಿ ಹಾಕಿದ್ರೆ ಕೆಟ್ಟ ಹೋಗುತ್ತೆ. ಇವಾಗ ಡ್ರೈ ಮಸಾಲ ಬದನೆಕಾಯಿ ರೆಡಿ.